ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ರಶ್ಮಿ ರಾಮೇಗೌಡರ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಮುಳುಬಾಗಿಲಿನ ಕುರುಡುಮಲೆ ಗಣಪತಿ ದೇವಾಲಯದಲ್ಲಿ ಅಭಿಷೇಕ ಹಾಗೂ ವಿಶೇಷ ಪೂಜೆಯನ್ನ ಹಮ್ಮಿಕೊಂಡಿದ್ರು. ಈ ವೇಳೆ ಶ್ರೀನಿವಾಸಪುರ ಶಾಸಕ ವೆಂಕಟಶಿವಾರೆಡ್ಡಿ, ಜಿಇ ರಾಮೇಗೌಡ, ಸಂಸದ ಎಂ ಮಲ್ಲೇಶ್ ಬಾಬು, ಅವರ ತಾಯಿ ಮಂಗಮ್ಮ ಮುನಿಸ್ವಾಮಿ ಸೇರಿದಂತೆ ನೂರಾರು ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಪೂಜೆಯಲ್ಲಿ ಭಾಗಿಯಾಗಿದ್ದರು. ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ಕರ್ನಾಟಕದ ಏಕೈಕ ವ್ಯಕ್ತಿ ಏನು ಇವತ್ತು ಭಾರತದ ಪ್ರಧಾನಿ ಹುದ್ದೆಗೆ ಅಲಂಕರಿಸಿ ಭಾರತಾದ್ಯಂತ ಸೇವೆ ಸಲ್ಲಿಸಿದಂಥವರು ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡ ಅಪ್ಪಾಜಿಯವರು ಇವತ್ತು 93 ವಸಂತಗಳನ್ನು ಪೂರೈಸಿ ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ-ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. 24ನೇ ಹುಟ್ಟುಹಬ್ಬ ಹಬ್ಬ ಆಚರಿಸಿಕೊಳ್ತಾ ಇದ್ದಾರೆ. ಅವ್ರಿಗೆ ದೇವರು ಆಯಸ್ಸು, ಆರೋಗ್ಯ, ವೃದ್ಧಿ ಎಲ್ಲ ರೀತಿ ಅವ್ರಿಗೆ ಸುಖ ಸಂತೋಷ, ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ. ನಮ್ಮೆಲ್ಲರಿಗೂ ಅವರಿಂದ ಮಾರ್ಗದರ್ಶನ, ನಮ್ಮ ಪಕ್ಷದ ಶಕ್ತಿ ಅವರು. ಅವ್ರಿಗೆ ದೇವರು ಕಾಪಾಡಬೇಕು, ಒಳ್ಳೇದು ಮಾಡಬೇಕು ಅಂತ ಇವತ್ತಿನ ದಿವಸ ನಮ್ಮ ಪಕ್ಷದ ವತಿಯಿಂದ, ನಮ್ಮ ಕೋಲಾರ ಜಿಲ್ಲಾ ವತಿಯಿಂದ ಹಾಗೂ ನಮ್ಮ ರಾಜ್ಯ ಮಹಿಳಾ ವತಿಯಿಂದ ಇವತ್ತು ದೇವೇಗೌಡ ಅಪ್ಪಾಜಿ ಅವ್ರಿಗೆ ಹುಟ್ಟುಹಬ್ಬದಂದು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಕುರುಡುಮಲೆ ವಿನಾಯಕರ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಎಲ್ಲ ನೆರವೇರಿಸ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದೀವಿ. ನಮ್ಮ ದೇಶದ, ನಮ್ಮ ರಾಜ್ಯದ ಪ್ರಧಾನಿಗಳಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿಯವರ 93ನೇಯ ವಸಂತಗಳನ್ನು ತುಂಬಿ ಈಗ 94ಕ್ಕೆ ಕಾಲಿಡ್ತಾ ಇದ್ದಾರೆ. ದೇವರು ಅವರಿಗೆ ಆರೋಗ್ಯ, ಆಯುಷ್ಯು ಇನ್ನೂ ಹೆಚ್ಚಿಗೆ ಕೊಟ್ಟು ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಅವರ ಮಾರ್ಗದರ್ಶನ ನಿಜವಾಗಲೂ ನಮ್ಮೆಲ್ಲರಿಗೂ ನಿಜವಾಗಲೂ ಹೆಮ್ಮೆ. ನಮ್ಮ ಕರ್ನಾಟಕ ರಾಜ್ಯದ ದೇವೇಗೌಡರು ಇಡೀ ರಾಷ್ಟ್ರಕ್ಕೆ ಪ್ರಧಾನಮಂತ್ರಿಗಳಾಗಿ ನಮ್ಮೆಲ್ಲರ ಒಂದು ಆಶಾಕಿರಣವಾಗಿ ಇರಿದಿದ್ದಾರೆ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ, ಆಯುಷ್ಯ ಕೊಟ್ಟು ನಮ್ಮೆಲ್ಲರಿಗೂ ಇನ್ನೂ ಮಾರ್ಗದರ್ಶನವಾಗಿ ಇರಲಿ ಅಂತ ಸಂದರ್ಭದಲ್ಲಿ ಅವರಿಗೆ ನಮ್ಮೆಲ್ಲರ ಪರವಾಗಿ ದೇವ್ರನ್ನ ಕೊಡಬೇಕು ಬಂದಿದ್ದೀವಿ. ದೇವರಿಗೆ ಎಲ್ಲರೂ ಒಳ್ಳೆಯದಾಗಲಿ. ಇದೇ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳು, ರಾಷ್ಟ್ರೀಯ ಅಧ್ಯಕ್ಷರು, ರೈತರ ಮಗ, ನಮ್ಮ ದೇಶದ ಹೆಮ್ಮೆಯ ಮಗ, ಎಲ್ರಿಗೂ ಮಾರ್ಗದರ್ಶಕರು. 93 ವರ್ಷ ಮುಗಿಸಿ 94ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಮುಂದೇನು ನಮ್ಮ ಪಕ್ಷಕ್ಕೆ, ದೇಶಕ್ಕೆ, ರೈತರಿಗೆ, ಎಲ್ಲ ಜನರಿಗೆ ಅವರ ಆಶೀರ್ವಾದ ಬೇಕು. ಅದರಿಂದ ಅವರು ಇನ್ನೂ ಹೆಚ್ಚಿನ ದಿನ ಚೆನ್ನಾಗಿರಲಿ ಅಂತೇಳಿ ನಮ್ಮೆಲ್ಲರ ಹಾರೈಕೆ. ಹಾಗೆ ರಶ್ಮಿ ರಾಮೇಗೌಡರು ರಾಜ್ಯಾಧ್ಯಕ್ಷರಾದವರು ಕುರುಡುಮಲೆ ದೇವಸ್ಥಾನದಲ್ಲಿ ಅಭಿಷೇಕ ಎಲ್ಲ ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ ಅವರ ಹುಟ್ಟುಹಬ್ಬದ ಜೊತೆ. ರೈತರ ಮಗ, ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ದೇಶದ ಹೆಮ್ಮೆ, ಮಾಜಿ ಪ್ರಧಾನಿಗಳಂತಹ ದೇವೇಗೌಡರ ಅಪ್ಪಾಜಿಯವರಿಗೆ ದೇವರು ಆರೋಗ್ಯ ಭಾಗ್ಯ ಕೊಡಲಿ, ನಮಗೆ ಮಾರ್ಗದರ್ಶಕರಾಗಿ ಅವರು ಶತಾಯುಷಿಗಳಾಗಲಿ ಅಂತ ಹೇಳ್ಬಿಟ್ಟು ಕುರುಡುಮಲೆಯ ವಿಘ್ನೇಶ್ವರಲ್ಲಿ ನಾವು ಪ್ರಾರ್ಥನೆ ಸಲ್ಲಿಸುವ ಸಲುವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅವರು ನಮಗೆ ಮಾರ್ಗದರ್ಶಕರಾಗಿ ಶತಾಯುಷಿ ಆಗಲಿ ಅನ್ನೋದೇ ನಮ್ಮ ಕೋರಿಕೆ, ಅದೇ ನಮ್ಮೆಲ್ಲರ ಇಚ್ಛೆ. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಜಾತ್ಯತೀತ ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಚ್.ಡಿ. ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಮುಳುಬಾಗಿಲು ತಾಲೂಕಿನ ಕುರುಡುಮಲೆ ದೇವಸ್ಥಾನದಲ್ಲಿ ವಿಶೇಷವಾದ ಅಭಿಷೇಕವನ್ನು ಹಾಗೂ ಸಿಹಿ ಹಂಚಿಕೆಯ ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂತಹ ರಶ್ಮಿ ರಾಮೇಗೌಡ ಅಂತನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಶೇಷವಾದ ದಿನದಲ್ಲಿ ದೇವೇಗೌಡ ಅಪ್ಪಾಜಿಯವರಿಗೆ ದೇವರು ಒಳ್ಳೆಯ ಆರೋಗ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮಹಿಳಾ ಮುಖಂಡರು ಹಾಗೂ ನಾಯಕರುಗಳು ಹಾಗೂ ಕಾರ್ಯಕರ್ತರು
ಭಾಗವಹಿಸಿದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ MP ಮಲ್ಲೇಶ್ ಬಾಬು ಅಣ್ಣನವರ ತಾಯಿಯವರು ಮಂಗಮ್ಮ ಮುನಿಸ್ವಾಮಿಯವರು ಮತ್ತು ಹಾಗೆ ನಮ್ಮ ಚೌಡೇಶ್ವರಿ ಅಕ್ಕನವರು ಹಾಗೂ ನಮ್ಮ ರಾಜ್ಯದ ಜನರಲ್ ಸೆಕ್ರೆಟರಿ ಆದಂತಹ ಕನ್ಯಾಕುಮಾರಿ ಅಕ್ಕನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.